ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಮ್ಮ ಅಪ್ಪಾಜಿ ಜಮೀನ್ ಹತ್ರ ಹೋಗ್ತಾ ಇದೀವಿ. ಹೋಗ್ತಾ ದಾರಿಲಿ ಟ್ರ್ಯಾಕ್ಟರ್ಗೆ ಡೀಸೆಲ್ ಹಾಕ್ಸ್ಕೊಂಡ್ವಿ. ಅಲ್ಲಿಂದ ಜಮೀನ್ ಹತ್ರ ಬಂದು ಒಂದ್ ರೌಂಡ್ ಓಡಾಡಿ ಜಮೀನಲ್ಲಿ ಕಲ್ಲುಗಳಿದ್ದು ಅಂತ ಎತ್ತಾಕ್ತಾ ಇದ್ರು ನಮ್ಮ ಅಪ್ಪಾಜಿ. ಅಲ್ಲಿಂದ ನಮ್ ಸೋನಾಲಿಕಾ ಟ್ರ್ಯಾಕ್ಟರ್ ಹತ್ರ ಬಂದೆ. ನಮ್ ಗಾಡಿಗೆ ಕಲ್ಟಿವೇಟರ್ ಹಾಕಿ ನಿಲ್ಸಿದ್ದೆ. ಗಾಡಿ ಸ್ಟಾರ್ಟ್ ಮಾಡೋದಲ್ಲ ಅದ್ ಹೆಂಗ್ ಬಿಚ್ಕೊಂಡು ಹೋದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಯ್ತು. ಆಮೇಲೆ ಏನಾಯ್ತು ಅಂತ ನಮ್ ಗಾಡಿ ಹತ್ರನೇ ಕೇಳೋಣ ಬನ್ನಿ. ಏನಾದ್ರೂ ಗೊತ್ತಿದ್ರೆ ಹೇಳ ಗಜ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಲ್ಲಿಂದ ಟ್ರ್ಯಾಕ್ಟರ್ ತಗೊಂಡು ರೂಟೋವೇಟರ್ ಹಾಕೊಳ್ಳೋದಕ್ಕಂತ ಬಂದೆ. ರೂಟೋವೇಟರ್ ಫಿಟ್ ಮಾಡ್ಕೊಂಡು ಜಮೀನ್ ಹತ್ರ ಹೊರಟೆ. ಜಮೀನ್ ಹತ್ರ ಬಂದ ತಕ್ಷಣ ನಮ್ಮ ಮಹೇಂದ್ರ ಗಾಡಿ ಸ್ವಾಗತ ಮಾಡ್ತಾ ಇತ್ತು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನಮ್ಮ ಅಪ್ಪಾಜಿ ಉಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಟ್ಪಾಲ್ ಪೈಪ್ನ ಇಲ್ಲೇ ಬಿಟ್ಟೋಗಿದ್ರು ಅಂತ ಹೇಳಿ ನಾನ್ ತಗೊಂಡ್ ಹೊರಟೆ. ಅಲ್ಲಿಂದ ಮಹೇಂದ್ರ ಗಾಡಿ ಎಳ್ಕೊಂಡ್ ಹೋಗೋಣ ಅಂತ ಕಟ್ತಾ ಇದೀವಿ. ಮೊದ್ಲು ಇಲ್ಲೇ ಜಮೀನಿಗೆ ನೀರ್ ಹೊಡಿತಾ ಇದ್ರು. ಇವಾಗ ಬ್ಯಾಟ್ರಿ ಡೆಡ್ ಆಗಿದೆ ಅಂತ ಹೇಳಿ ಸೋನಾಲಿಕಾ ಗಾಡಿಲಿ ಎಳ್ಕೊಂಡ್ ಹೋಗ್ತಾ ಇದೀವಿ. ಹೋಗ್ತಾ ದಾರಿಲಿ ಏರ್ ಕಮ್ಮಿ ಇತ್ತು ಅಂತ ಏರ್ ಹಿಡಿಸ್ತು ಮಹೇಂದ್ರ ಗಾಡಿಗೆ. ಅಲ್ಲಿಂದ ಎಳ್ಕೊಂಡ್ ಬರ್ಬೇಕಿದ್ರೆ ಕಟ್ಟಿದ್ದು ಗೈವೈರ್ ಕಟ್ ಆಗೋಯ್ತು. ಮತ್ತೆ ಹಗ್ಗ ತಂದು ಹಗ್ಗದಿಂದ ಎಳ್ಕೊಂಡ್ ಹೋದ್ವಿ. ಅಲ್ಲಿಂದ ಸೋನಾಲಿಕಾ ಗಾಡಿ ತಗೊಂಡು ಒಳನರಸೀಪುರದ ಕಡೆ ಹೊರಟು ನಮ್ಮ ಅಪ್ಪಾಜಿ ಹಿಂದ್ಗಡೆ ಬರ್ತಾ ಇದ್ರು. ನಾನು ಟ್ರ್ಯಾಕ್ಟರ್ ಹೋಗ್ತಾ ಇದ್ದೆ. ಇವಾಗ ಒಳನರಸೀಪುರ ಸಿಟಿ ಎಂಟರ್ ಆದೆ. ಅಲ್ಲಿಂದ ನಾವು ಗಾಡಿ ನಿಲ್ಸೋ ಜಾಗಕ್ಕೆ ಬಂದೆ. ನಮ್ JCB ಆರಾಮಾಗಿ ನೆರಳಲ್ಲಿ ನಿಂತಿತ್ತು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಮುಗಿಸೋಣ. ಬಾಯ್.